ಇವನು ಬಂದು ನಮ್ಮ ಸೋನು ಅಂತ ಫ್ರಿಜ್ ಮೇಲೆ ಕುತ್ಕೊಂಡವನೆ. ಇಡೀ ಊರು ಸುತ್ತಬಿಟ್ಟು ಬಂದ್ಬಿಟ್ಟು ಫ್ರಿಜ್ ಮೇಲೆ ಕೂತಿದ್ದಾನೆ. ಇದ್ರ ಫ್ರಿಜ್ ಮೇಲೆ ಬಟ್ಟೆ ಇತ್ತು, ಅದನ್ನೆಲ್ಲ ಬೀಳಿಸ್ಬಿಟ್ಟಿದ್ದಾನೆ. ಸಂದಿಯಲ್ಲೆಲ್ಲೋ ಬೀಳಿಸಿದ್ದಾನೆ. ನೋಡಿ ಜನ, ಸಂದಿಯಲ್ಲಿ ಬೀಳಿಸಿದ್ದಾರೆ. ಎಷ್ಟು ಕೆಲಸ ಕೊಡ್ತಾನೆ ಏನು ಗೊತ್ತಾ ಜನರೇ, ನನ್ನ ಪರ್ಸ್ನಲ್ ವಿಷಯಗಳನ್ನ ತುಂಬ ಕಡೆ ವೈರಲ್ ಮಾಡ್ತಾ ಇದ್ದೀರಾ, ತುಂಬ ಕಡೆ ಹೇಳ್ತಾ ಇದ್ದೀರಾ. ಪರ್ಸ್ನಲ್ ವಿಷಯಗಳು ನಾನು ತುಂಬ ಬುದ್ಧಿವಾದ ಹೇಳ್ತಾ ಇದ್ದೀರಾ, ಎಲ್ಲನೂ ಕೇಳ್ತಾ ಇದ್ದೀನಿ. ಸೊ ನನಗಿವಾಗ ಪಾಠನೂ ಆಗಿದೆ. ಯಾರ ಹತ್ರ ಹೋಗಿ ನನಗೆ ಎಷ್ಟು ಮಾನ ಮಾಡಿ ಹೋಯ್ತು ಏನು ಎಂತ ಎಲ್ಲ ನನಗೆ ಪಾಠನೂ ಆಗಿದೆ. ಸೊ ಇನ್ನು ಮುಂದೆ ನಿಮ್ಗೆಲ್ಲರಿಗೂ ಪ್ರಾಮಿಸ್ ಮಾಡ್ತೀನಿ, ನಾನು ಸಿಂಗಲ್ ವೀಡಿಯೋಗಳು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಹೊರತು ಇವ್ರಿಗೆ ಸೇರಿಕೊಂಡು ಕಂಚಿ ವೀಡಿಯೋಗಳು ಮಾಡ್ಕೊಂಡು ನನ್ನ ಮಾನ ಮರಿನ ಕಳ್ಕೊಳ್ಳಲ್ಲ. ಆಲ್ರೆಡಿ ಕಳ್ಕೊಂಬಿಟ್ಟಿದ್ದೀನಿ. ತುಂಬ ಹೆಸರು ಕೂಡ ಡ್ಯಾಮೇಜ್ ಆಗಿದೆ. ಇನ್ನು ಮುಂದೆ ಯಾವ ಹೆಸರು ಕೂಡ ಡ್ಯಾಮೇಜ್ ಆಗಲ್ಲ ಅಂತ ಪ್ರಾಮಿಸ್ ಕೊಡ್ತೀನಿ. ಯಾಕೆಂದರೆ ನಾನು ಯಾರನ್ನ ಒಳ್ಳೆಯವರು ಅಂದ್ಕೊಂಡಿರ್ತೀನಿ, ಅವ್ರು ಯಾವತ್ತೂ ಒಳ್ಳೆಯವರಾಗಿರಲ್ಲ. ಸಂದರ್ಭಕ್ಕೆ ಮಾತ್ರ ಅವ್ರು ಒಳ್ಳೆಯವ್ರ ಥರ ಕಾಣಿಸ್ತಾರಲ್ಲ ಆ ಸಂದರ್ಭದಲ್ಲಿ, ಆದರೆ ಅವ್ರು ನಿಜವಾಗೂ ಒಳ್ಳೆಯವರಾಗಿರಲ್ಲ. ಯಾರನ್ನ ನಾವು ಕೆಟ್ಟವರು ಅಂತ ಹೇಳ್ತೀವಿ ನೋಡಿ, ಅವರೇ ಒಳ್ಳೆಯವರಾಗಿರ್ತಾರೆ. ಸೊ ನನ್ನಂಗೆ ಯಾರು ಫ್ರೆಂಡ್ಶಿಪ್ಪಲ್ಲಾಗಲಿ ಎಂಥದ್ದೇ ಆಗಲಿ ನನ್ನಂಗೆ ಯಾರು ಮೋಸ ಹೋಗಬೇಡಿ, ನನ್ನಂಗೆ ಯಾರು ಹೆಸರನ್ನ ಡ್ಯಾಮೇಜ್ ಮಾಡಬೇಡಿ. ಯಾವ ಕಂಟೆಂಟ್ ಕ್ರಿಯೇಟರ್ ಅವ್ರು ಸ್ವಂತದಿಂದ ಓನಾಗಿ ಬಂದಿರೋರಿಗೆ ಹೇಳ್ತಾ ಇದ್ದೀನಿ, ಅವ್ರು ಸ್ವಂತದಿಂದ ಬಂದಿರೋರಿಗೆ ಹೇಳ್ತಾ ಇದ್ದೀನಿ. ಅವ್ರು ಬಕೆಟ್ ಹಿಡಿದು ಬಂದಿರೋರಿಗೆ ಹೇಳ್ತಾ ಇಲ್ಲ. ಸೊ ಅವ್ರು ಸ್ವಂತದಿಂದ ಕಷ್ಟಪಟ್ಟು ಜನ ಸಂಪಾದನೆ ಮಾಡ್ಕೊಂಡು ಬಂದಿರೋರಿಗೆ ಹೇಳ್ತಾ ಇದ್ದೀನಿ. ನನ್ನಂಗೆ ಯಾರಿಗೂ ಯೂಸ್ ಆಗಬೇಡಿ. ನಾನು ಕೆಲವರು ತುಂಬ ಚೆನ್ನಾಗಿ ಯೂಸ್ ಆಗಿಬಿಟ್ಟಿದ್ದೀನಿ. ಅವರ ಲೈಕು ಫ್ಯೂಸ್ಗೋಸ್ಕರ ಹೆಂಗೆ ಬೇಕಂಗಲ್ಲ ನನ್ನನ್ನು ಬಳಸ್ಕೊಂಡಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ಜನರೇ, ನಾನು ನನಗೇನೋ ವೈಯಕ್ತಿಕವಾಗಿ ಪ್ರಾಬ್ಲಮ್ ಇದ್ದಿದ್ದು ಎಲ್ಲರಿಗೂ ಗೊತ್ತು. ನನಗೆ ನನ್ನ ಜೀವನದಲ್ಲಿ ಏನಾಯಿತು ಅಂತ ಎಲ್ಲರಿಗೂ ಗೊತ್ತು. ಸೊ ಆ ವೈಯಕ್ತಿಕ ವಿಷಯನ ಮರೆಯೋಕ್ಕೋಸ್ಕರ ನಾನು ಬೇರೆಯವ್ರ ಜೊತೆ ಎಲ್ಲ ನಾನು ಮಿಂಗಲ್ ಆಗೋ ಸ್ಟಾರ್ಟ್ ಮಾಡಿದೆ. ಸೊ ಮಿಂಗಲ್ ಆಗಿದ್ದಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ನನಗೆ ಗೊತ್ತು. ಎಲ್ಲನೂ ಮಾತಾಡಿದ್ದಾರೆ, ಪ್ರತಿಯೊಂದು ಮಾತಾಡಿದ್ದಾರೆ. ನಾನು ನನ್ನ ಜೊತೆಯಲ್ಲಿ ಇದ್ದಿದ್ದು, ತಿಂದಿದ್ದು, ಉಂಡಿದ್ದು ಎಲ್ಲ ಮಾತಾಡಿದ್ದಾರೆ. ಸೊ ನಾನು ಕರ್ಕೊಬಂದು ಏನೇನು ಮಾತಾಡಿದ್ದಾರೆ ಅಂತ ನಾನು ತುಂಬ ಬೇಜಾರಾಗಿದೆ ಜನರೇ. ಸೊ ನಾನು ಇದಕ್ಕೆ ಪ್ರಾಮಿಸ್ ಕೊಡ್ತಾ ಇದ್ದೀನಿ, ನನ್ನ ಫಾಲೋವರ್ಸ್ಗೆ, ನನ್ನ ಇಷ್ಟಪಡೋರಿಗೆ ಪ್ರಾಮಿಸ್ ಕೊಡ್ತಾ ಇದ್ದೀನಿ. ನಾನು ಇನ್ನು ಮುಂದೆ ಸಿಂಗಲ್ ವೀಡಿಯೋಗಳು ಮಾಡ್ಕೊಂಡು ಇರ್ತೀನಿ ಹೊರತು ಯಾವ ವೈಯಕ್ತಿಕ ವಿಷಯಗಳನ್ನೂ ಕೂಡ ನಾನು ಇನ್ಸ್ಟಾದಲ್ಲಿ ಹಾಕೋದಾಗಲಿ ಮಾಡೋದಾಗಲಿ ಮಾಡಲ್ಲ. ಸೊ ನನಗೆ ಪಾಠ ಜನರೇ. ನೋಡಿ ನನ್ನ ಔಟ್ಫಿಟ್ಟು ಹೇಗಿದೆ ನೋಡಿ ಜನರೇ, ನನ್ನ ಔಟ್ಫಿಟ್ಟು ಸಖತ್ತಾಗಿದೆಯಾ? ನನ್ನ ಔಟ್ಫಿಟ್ ನೋಡಿ ಜನರೇ, ಕಮೆಂಟ್ ಮಾಡಿ. ನನ್ನ ಮೇಕಪ್ಪು ಮತ್ತು ನನ್ನ ಕ್ಲಿಪ್ಸಲ್ಲಿ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಬ್ಯಾಂಗ್ಳೂರಿಗೆ ರೆಡಿ ಆಗಿದ್ದೀನಿ ನೋಡಿ ಜನರೇ. ಕುಂಕುಮ ಒಂದು ಇಟ್ಟಿಲ್ಲ, ಇಡಬೇಕು ಅಷ್ಟೇ ಜನರೇ, ಇನ್ನೇನಿಲ್ಲ. ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಇನ್ ಬ್ಯಾಂಗ್ಳೂರ್ ಜನರೇ. ಹಾಯ್ ಜನರೇ, ವಿರಾಜಪೇಟೆ ಬಸ್ ಹತ್ತಿದ್ದೀವಿ ಬ್ಯಾಂಗ್ಳೂರ್ ಹೋಗೋಕ್ಕೆ. ನೋಡಿ ಜನರೇ, ಹೋಗ್ತಾ ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ನೋಡಿ ಇದು ಬಸ್ ನೋಡಿ ಜನರೇ, ಸ್ಯಾಟ್ಲೈಟಿಗೆ ನಾನು ನಮ್ಮ ಮಮ್ಮಿ ಬಂದಿದ್ದೀವಿ. ಅಯ್ಯೋ ದೇವರು. ಹಾಯ್ ಜನರೇ, ಗುಡ್ ಮಾರ್ನಿಂಗ್. ನೋಡಿ ಜನರೇ, ನಾನು ರೆಡಿ ಆಗಿದ್ದೀನಿ. ನಾನು ಹೇಗಿದ್ದೀನಿ ನೋಡಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಸೊ ಪ್ರಮೋಷನ್ಗೆ ಬಂದಿದೆ, ಏನು ಪ್ರಮೋಷನ್ ಎಲ್ಲ ತೋರಿಸ್ತೀನಿ. ಸೊ ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ನಮ್ಮಮ್ಮನ ಜೊತೆ, ಅದನ್ನು ಇಲ್ಲಿ ಕೂತವ್ರೆ ನಮ್ಮಮ್ಮ. ಸೊ ನಾವು ರೂಮಲ್ಲಿದ್ದೀವಿ, ತೋರಿಸ್ತೀವಿ. ಮನೆ ಹೇಗಿದೆ, ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆನಾ ಜನರೇ? ನೋಡಿ ಜನರೇ, ಇದು ಡೋರು, ಇದು ಎಂಟ್ರಿ ಫಸ್ಟು. ಓಕೆನಾ? ಆಗಲೇ ಹಿಂಗೆ ಬಂದರೆ ಸೊ ಇದು ಮಿರರ್. ಓಕೆನಾ? ನಮ್ಮ ಮೇಕಪ್ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ಸೋಫಾ ಹಾಕಿದ್ದಾರೆ, ಇಲ್ಲಿ ಕುತ್ಕೋಬೋದು. ಸೊ ಅಲ್ಲಿ ಬಾಲ್ಕನಿ, ಸೊ ಕಿಟಕಿ ಅಂತಾರಲ್ಲ ಅದು. ಮತ್ತು ಇಲ್ಲಿ ನೋಡಿ ಬೆಡ್ಡು, 2 ಬೆಡ್ ಇದೆ, ಒಂದು ನನಗೆ ಒಂದು ನಮ್ಮ ಮಮ್ಮಿಗೆ ಅನ್ನೋ ಥರ ಇದೆ. ಸೊ ನಮ್ಮಮ್ಮ ಹಿಂಗೆ ಕೂತಿದ್ದಾರೆ. ಸೊ ನಾವು ಇಂಥ ಮನೆಯೆಲ್ಲ ಕಟ್ಟೋಕ್ಕಾಗಲ್ಲ ನಮ್ಮ ಜೈಮಾನದಲ್ಲಿ. ಆದರೂ ನಾವು ಇಂಥ ಮನೆ ನಮಗೆ ಪುಣ್ಯವಾಗಿ ಸಿಕ್ಕಿದೆ ಅಂದರೆ ನಾವು ಇಂಥ ಮನೆಗೆ ನಾವು ಬಂದು ಈ ಥರ ರೂಮಲ್ಲಿ ಇರ್ತೀವಿ ಅಂದರೆ ನಮ್ಮ ಭಾಗ್ಯ. ನಮ್ಮಮ್ಮಗೆ ಒಂಥರ ಖುಷಿ ಈ ಥರ ರೂಮಲ್ಲೆಲ್ಲ ಸ್ಟೇ ಮಾಡೋದು. ಸೊ ನಾವು ಲಕ್ಕಿ ಅಂತ ಹೇಳ್ಬೋದು. ಸೊ ನೋಡಿ ಜನರೇ, ಸೊ ಪ್ರಮೋಷನ್ ಏನು ಎಲ್ಲ ತೋರಿಸ್ತೀನಿ. ಮತ್ತು ಇನ್ನೇನು ಹೇಳ್ತಾ ಇದ್ದೀನಿ ಜನರೇ, ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಟಿಫನ್ ತಿನ್ನಕ್ಕೆ ಬಂದಿದ್ರಿ ನೋಡಿ. ಟಿಫನ್ನು ನೋಡಿ, ಹೋಟ್ಲೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ನೋಡಿ. ಹೋಗ್ತಾ ಇದ್ದೀವಿ ನೋಡಿ, ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರು ಹೋಗ್ತಾ ಇದ್ದೀವಿ. ಅಯ್ಯೋ ದೇವರೇ, ಪ್ರಮೋಷನ್ ಮುಗಿಸ್ಕೊಂಡು ಹೋಗ್ಬೇಕಲ್ವಾ? ಹೋಗ್ತಾ ಇದ್ದೀವಿ ಪ್ರಮೋಷನ್ ಮಾಡೋಕ್ಕೋಸ್ಕರ. ನೋಡಿ ಜನರೇ,
ಆಮೇಲೆ ಕಾಫಿ ಕುಡಿಯೋಕ್ಕೆ ಹೋಗಿದ್ರಿ, ಕಾಫಿ ಕುಡಿತಿದ್ದೀವಿ ನೋಡಿ ಜನರು. ಕಾಫಿ ಅಂತೂ ಚೆನ್ನಾಗಿದ್ದಿಲ್ಲ ಜನರೇ, ನಿಜವಾಗ್ಲೂ ಜನರೇ. ಬ್ರೇಕ್ಫಾಸ್ಟ್ ಕಾಫಿ ಎಲ್ಲ ಮುಗೀತು. ಸೊ ರಿಟರ್ನ್ ರೂಮಿಗೆ ಬಂದಿದ್ದೀವಿ, ಪ್ರಮೋಷನ್ಗೆ ಹೋಗಬೇಕು. ಸೊ ಪ್ರಮೋಷನ್ ಅವ್ರಿಗೆ ಕಾಲ್ ಮಾಡಿದ್ರೆ ನಾವು ಹೋಗ್ತೀವಿ, ಅಲ್ಲಿ ಏನೇನು ಮಾಡ್ತೀವಿ, ಏನು ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ಆಯಿತಾ ಜನರೇ. ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ಬ್ಯಾಂಗ್ಳೂರಲ್ಲಿದ್ದೀನಿ. ಸೊ ಮರಿಬೇಡಿ ನನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡೋಕ್ಕೆ. ಯಾರ್ಯಾರು ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಬಿಡಿ ಆಯಿತಾ. ಮತ್ತು ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ, ಅದು ಸಿಂಗಲ್ ವೀಡಿಯೋಗಳು ಬರ್ತಾ ಇರುತ್ತೆ, ಎಲ್ಲ ಹೇಳಿದ್ದೀನಿ. ಸೊ ಇನ್ನು ಮುಂದೆ ಯಾರ ಜೊತೆನೂ ನಾನು ವೀಡಿಯೋಸ್ ಮಾಡಲ್ಲ. ನನ್ನ ನೇಮ್ ನಾನು ಯಾವತ್ತು ನೋಡಿ ಜನರೇ, ನಮ್ಮ ಔಟ್ಫಿಟ್ ಚೆನ್ನಾಗಿದೆ, ಮೇಕಪ್ ಮಾಡ್ತಾ ಇದ್ದಾರೆ, ನೇಲ್ ಆರ್ಟು ಮೇಕಪ್ಪು ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನೋಡಿ, ಸಖತ್ತಾಗಿದೆ. ನನಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಹೇರ್ ಸ್ಟೈಲ್ ಅಂತೂ ನಿಲ್ತಾನೇ ಇದ್ದಿಲ್ಲ ಜನರೇ, ಹೇರ್ ಸ್ಮೂತ್ನಿಂಗ್ ಆಗಿಬಿಟ್ಟು ನಂದು. ಮತ್ತು ನೋಡಿ ಸಖತ್ತಾಗಿ ಕಾಣಿಸ್ತಿದ್ದೀನಾ? ವಾವ್, ಬ್ಯೂಟಿಫುಲ್ಲಾಗಿ ಮಾಡ್ತಿದ್ದಾರೆ. ಮತ್ತು ಇದು ಬಂದು ಎಲ್ಲಿರೋದಂದರೆ ವಿಜಯನಗರದಲ್ಲಿ ಇದೇ ಇರೋದು. ಮೇಕಪ್ ಎಲ್ಲ ಮಾಡಿಕೊಡ್ತಾರೆ. ಮತ್ತು ಇವ್ರದ್ದೇ ಬಟ್ಟೆ ಅಂಗಡಿ ಕೂಡ ಇದೆ. ಬಟ್ಟೆ ಅಂಗಡಿ ಅಂದರೆ ಬಟ್ಟೆ ಹೊಲಿಯೋದು, ಬೋಟಿಂಗ್ ಅಂತ ಹೇಳ್ತಾರಲ್ಲ ಅದು ಇದೆ. ಸೊ ಸಖತ್ತಾಗಿ ಕ್ಯೂಟಾಗಿ ನನ್ನ ಬಟ್ಟೆ ಕಾಸ್ಟ್ಯೂಮ್ ನನಗೆ ಇಷ್ಟ ಆಗಿರೋ ಥರ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇವರೇನೆ. ಈ ಫ್ರಾಕ್ ನನಗೆ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ನೋಡಿ ಇದು ವಿಜಯನಗರದಲ್ಲಿದೆ, ಪ್ರಮೋಷನ್ ಮಾಡಿದ್ದೀನಿ ನೋಡಿ. ಇದಿರೋದು ಬಂದು ವಿಜಯನಗರದಲ್ಲಿ. ಯಾರ್ಯಾರು ಬೇಕಿದ್ರೆ ಡಿ ಎಮ್ ಮಾಡಿ, ಮತ್ತು ನನಗೂ ಕೂಡ ಡಿ ಎಮ್ ಮಾಡಿ. ಇವ್ರ ಪೇಜ್ ಕೂಡ ಕೊಲಾಬ್ರೇಷನ್ ಮಾಡಿದ್ದೀನಿ. ಸೊ ಸಖತ್ತಾಗಿದೆ, ಕ್ಯೂಟಾಗಿ, ತುಂಬ ಚೆನ್ನಾಗಿ ನೋಡಿಕೊಂಡು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರಿಗೆ. ರಿವ್ಯೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಸೊ ತುಂಬ ಖುಷಿ ಆಯಿತು ನನಗೆ, ಚೆನ್ನಾಗಿ ನೋಡಿಕೊಂಡು ಸ್ವೀಟಾಗಿ ಮಾತಾಡಿದ್ರು. ಸೊ ಐ ಆಮ್ ರಿಯಲಿ ಹ್ಯಾಪಿ. ನೋಡೋಕ್ಕೂ ಸಖತ್ತಾಗಿ ಕಾಣ್ತೀನಿ, ಕ್ಯೂಟಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಜನರು? ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಬ್ಯಾಡ್ ಕಮೆಂಟ್ ಹಾಕಬೇಡಿ, ಒಳ್ಳೆ ಕಮೆಂಟ್ ಹಾಕಿ. ಸುಮ್ಮನೆ ನೀವು ಇಷ್ಟ ಬಂದಂಗೆ ಕಮೆಂಟ್ಗಳೆಲ್ಲ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ ಜನರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜನರೇ. ಓಕೆನಾ? ಇದೇ ಥರ ವಾಚ್ ಮಾಡ್ತಾರೆ, ಇದೇ ಥರ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಓಕೆ ಜನರೇ.